ನಮ್ಮ ಜಯರಾಮ್ ಸರ್ ಅವರ ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯಾತಿ ಗಣ್ಯ ಗಾಯಕಿ ಮುಂದಿರುವಂಥ ಎಲ್ಲ ಸಹೃದಯ ಬಂಧುಗಳೇ ಮತ್ತು ಪತ್ರಕರ್ತರ ಮಿತ್ರರೇ ನಮ್ಮೆಲ್ಲ ನಮಸ್ಕಾರ. ಎಷ್ಟು ಅರ್ಥಪೂರ್ಣವಾಗಿ 11ನೇ ದಿವಸದ ಕಾರ್ಯಕ್ರಮವನ್ನು ನಮ್ಮ ಜಯರಾಮ್ ಅವರು ಮಾಡ್ತಾ ಇದ್ದಾರೆ ಅಂತಂದರೆ ಬಹಳ ಶ್ಲಾಘನೀಯವಾದಂಥ ಕೆಲಸ ಇದೆ. ಇವತ್ತು ಹೇಗಿದೆ ಅಂದರೆ ಮೇಲೆ ಏರಿದ ಮೇಲೆ ಏಣಿ ಏಕೆ, ಹೊಳೆ ದಾಟಿದ ಮೇಲೆ ದೋಣಿ ಏಕೆ ಅನ್ನುವ ಜಗತ್ತಿದೆ. ಆದರೆ ಒಬ್ಬ ಗಾಯಕಿಗೆ ಹೇಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ಬೋದು, ಗೌರವವನ್ನು ಸಲ್ಲಿಸ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತು ಈ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಜಯರಾಮ್ ಅವರು ಮತ್ತು ಅವರ ತಂಡದವರು. ಅವರಿಗೆ ಇವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಈ ನಾಡು ಅಲ್ಲ, ಈ ಜಗತ್ತು ಕಂಡ ಶ್ರೇಷ್ಠ ಗಾಯಕಿ ನಮ್ಮ ಎಸ್ ಜಾನಕಿ. ಅವರು ನೋ ಜಾನಕಿ ಅಲ್ಲ, ಎಸ್ ಜಾನಕಿ. ಎಲ್ಲವನ್ನು ಪಾಸಿಟಿವ್ ಆಗಿ ತಿಳ್ಕೊಂಡಂತ ಏಕೈಕ ಗಾಯಕಿ. ಆಕೆಗೆ ದಕ್ಷಿಣ ಭಾರತದ ಕೋಗಿಲೆ ಅಂತ ಕರೀತಾರೆ. ಖಂಡಿತ ತಪ್ಪು. ಕೋಗಿಲೆಗೆ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇರಲ್ಲ, ಅದು ಭಾರತದ ಕೋಗಿಲೆ. ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲರ ಶಾರೀರವನ್ನು ನೋಡಿ ಅವರಿಗೆ ಶರೀರವನ್ನು ಸರಿ ಹೊಂದುವ ಹಾಗೆ ಹಾಡ್ತಾ ಇದ್ದಂಥ ಈ ಜಗತ್ತಿನ ಏಕೈಕ ಗಾಯಕಿ ಎಸ್ ಜಾನಕಿ. ಅದು ನಿಮಗೆ ಗೊತ್ತಿಲ್ಲ. ಅದು 8 ವರ್ಷದ ಮಗು ಇರ್ಬೋದು, 88 ವರ್ಷದ ವೃದ್ಧೆ ಇರ್ಬೋದು. ಆ ವೃದ್ಧೆಗೂ ಮತ್ತು ಮಗುವಿಗೂ ಸರಿ ಹೊಂದುವ ಹಾಗೆ 8ನೇ ವರ್ಷದಿಂದ ಆರಂಭ ಮಾಡಿ 88 ವರ್ಷ ಒಬ್ಬ ಗಾಯಕಿ ಹಾಡ್ತಾಳೆ ಅಂತಂದ್ರೆ ನೀವು ಆಕೆಯಲ್ಲಿರುವಂಥ ಒಂದು ಧೀಶಕ್ತಿ, ಒಂದು ಗಾಯನ ಶಕ್ತಿ, ಒಂದು ಗಂಧರ್ವ ಶಕ್ತಿಯನ್ನು ಗಮನಿಸ್ಬೋದು. ಆಕೆ ಶಾಪಗ್ರಸ್ತ ಗಂಧರ್ವೆ. ಆ ಕಾರಣಕ್ಕಾಗಿಯೇ ಏನೋ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹೇಳ್ತಾರೆ, ಯಾವುದೋ ಶಾಪದಿಂದ ಬಂದಂಥ ತಾಯಿಗೆ ಭೂಮಿಗೆ ಅಂತ. ಅದು 100ಕ್ಕೆ 100 ಸತ್ಯ. ಎಸ್ ಪಿ ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ, ಅಮ್ಮ ಹಾಡ್ತಾ ಇರುವಾಗ ಹಾಡೋದು ಇಷ್ಟು ಸುಲಭವಾಗಿ ಹಾಡ್ಬೋದಾ ಅನಿಸ್ಬಿಡೋದಂತ. ಆದರೆ ಅವಳು ಹಾಡಾದ್ಮೇಲೆ ಆ ಹಾಡು ಕೇಳಿದ್ರೆ, ಆ ಹಾಡನ್ನು ಯಾರು ಹಾಡಕ್ಕೆ ಹೋದ್ರೆ ಇದು ಸಾಧ್ಯನೇ ಇಲ್ಲ ಅನ್ಸೋದು. ಅಷ್ಟು ಚಂದವಾಗಿ ಯಾರು ಹಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ನನ್ನ ಗಮನಕ್ಕೆ ಬಂದಾಗ ಹಾಡಿದ, ಸರಳವಾಗಿ ಸಹಜವಾಗಿ ಹಾಡಿದ ಏಕೈಕ ಗಾಯಕಿ ಜಾನಕಮ್ಮ ಅಂತಂದು ಸಾಕ್ಷಾತ್ ಎಸ್ ಪಿ ಹೇಳ್ತಾರೆ. ನಮಗೆ ಅದು ಅಚ್ಚರಿ. ಎಲ್ಲರೂ ಗಂಟಲು ಸರಿ ಮಾಡ್ಕೊಳ್ಳೋದು, ಕೆಮ್ಮೋದು ಅನ್ನೋದು ಮಾಡ್ತಾರೆ. ಆದರೆ ಎಸ್ ಜಾನಕಿಯವರು ಬಂದ ತಕ್ಷಣ ಮೈಕ್ ಹಿಡ್ಕೊಂಡು ಮುಖದಲ್ಲಿ ಒಂದು ಥರ ನಿರ್ಲಿಪ್ತ ಭಾವ, ಮುಗ್ಧತೆಯನ್ನು ಜೋಪಾನ ಮಾಡ್ಕೊಂಡು ಹಾಡಕ್ಕೆ ಆರಂಭ ಮಾಡಿದರೆ ಸರಸ್ವತಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ಅನ್ಸೋದಂತೆ. ಹಾಗೆ ಹಾಡಿ ಮುಗಿಸ್ಬಿಡೋದಂತ. 8 ವರ್ಷದ ಮಗು ನಾಟಕವೊಂದರಲ್ಲಿ ಒಬ್ಬನೇ 2 ಪಾತ್ರಗಳನ್ನು ಮಾಡುವಾಗ ಮೊದಲು ಮದ್ರಾಸ್ನಲ್ಲಿ ಒಂದು ನಾಟಕ ರಂಗದಲ್ಲಿ ಆ ಪಾತ್ರ ಬದಲಾವಣೆಯ ಸಂದರ್ಭದಲ್ಲಿ ಆ ಮಗುವನ್ನು ಹಾಡಿಸ್ತಾರೆ. ಅಲ್ಲಿ ಬಂದದ್ದು ಸಿನಿಮಾ ನಿರ್ದೇಶಕರೊಬ್ಬರು ಆಕೆಯನ್ನು ಗಮನಿಸಿ ಸಿನಿಮಾಕ್ಕೆ ಆಹ್ವಾನಿಸ್ತಾರೆ. AVM ಸಂಸ್ಥೆಯವರು ಆಹ್ವಾನಿಸ್ತಾರೆ. ಅಲ್ಲಿ ಗಾಯಕಿ ಆಗ್ತಾರೆ. ಅದು ಇತಿಹಾಸ. ಅಕ್ಕನಿಂದ, ತಾಯಿಯಿಂದ ಮೊದಲು ಕಲಿತ ಸಂಗೀತ ಎಲ್ಲ ಕಡೆ ಹಾಡ್ತಾರೆ. ಆನಂತರ ಒಬ್ಬ ಗುರುಗಳು ಬರ್ತಾರೆ. ಈಕೆಯ ಪ್ರತಿಭೆಯನ್ನು ನೋಡಿ ಈಕೆಗೆ ಕಲಿಸಕ್ಕಾಗಲ್ಲ, ಈಕೆ ನನಗಿಂತ ಮುಂದಿದ್ದಾರೆ ಅಂತಂದು ಅವರೇ ಕೈ ಚೆಲ್ಲಿ ಆಶೀರ್ವಾದ ಮಾಡ್ತಾರೆ. ಅಂಥ ಅದ್ಭುತವಾದ ಗಾಯಕಿ ನಮ್ಮ ಬೈರಿ ಸರ್ ಹೇಳ್ತಾ ಇದ್ರು, 48,000 ಗೀತೆಗಳನ್ನು ಹಾಡಿದ್ದಾರೆ. ಅದರಲ್ಲೂ ಕನ್ನಡದಲ್ಲಿ 10,000 ಗೀತೆಗಳನ್ನು ಹಾಡಿದ್ದಾರೆ. ಅದು ರಾಜಕುಮಾರ್ ಜೊತೆಗೆ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ನೋಡಿ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರಿಗೆ ಬರುತ್ತೆ, ಇವ್ರಿಗೂ ಪದ್ಮಭೂಷಣ ಬರ್ತದೆ 55ನೇ ವಯಸ್ಸಿನಲ್ಲಿ. ಆಕೆ ಅದನ್ನು ತಿರಸ್ಕರಿಸ್ತಾರೆ. ಪ್ರತಿಭಟನೆ ಏನು ಅಂತಂದ್ರೆ ಆಕೆಗೆ ಅದು ತಡವಾಗಿ ಬಂದಿದೆ ಅಂತ ಒಂದನೇದು, ಯಾವಾಗ ಬರಬೇಕಿತ್ತು ಅವಾಗ ಬರಲಿಲ್ಲ ಅನ್ನೋದು ಎರಡನೇದು. ಮೂರನೇದು, ದಕ್ಷಿಣ ಭಾರತದವರನ್ನ ಮಲತಾಯಿ ಧೋರಣೆಯಿಂದ ನೋಡುತ್ತೆ ಉತ್ತರ ಭಾರತ ಅನ್ನೋದು ಮೂರನೇದು. 1913-14ರಲ್ಲಿ ಈ ಪ್ರಶಸ್ತಿಯನ್ನು ಕೊಟ್ಟಾಗ ಮುಖಕ್ಕೆ ಹೊಡೆದ ಹಾಗೆ ಅವರು ಈ ಪ್ರತಿಭಟನಾ ಮಾತುಗಳನ್ನು ಆಡಿ ಅದನ್ನು ತಿರಸ್ಕರಿಸ್ತಾರೆ. ಅಂಥ ಧೀಶಕ್ತಿ ಇವತ್ತೆಲ್ಲರೂ ಒಂದು ಪ್ರಶಸ್ತಿ ಸಿಗುತ್ತೆ ಅಂದರೆ ಹಪಹಪಿಯಿಂದ ಬಡದಾಡೋದನ್ನ, ರಾಜಕೀಯ ಮಾಡೋದನ್ನ, ಏನೆಲ್ಲ ಡಾಂಬರಾಟ ಮಾಡೋದನ್ನು ನೋಡಿದ್ದೀವಿ ನಾವು ನೀವು. ಆದರೆ ಆಕೆ ಧೀಮಂತಿಕೆಯಿಂದ ಅದನ್ನು ಪ್ರತಿಭಟಿಸಿ ಅದನ್ನು ತಿರಸ್ಕರಿಸಿ ದಕ್ಷಿಣ ಭಾರತದ ಸ್ವಾಭಿಮಾನ ಎಂಥದ್ದು ಅನ್ನೋದನ್ನು ಸಾರಿದಂಥ ಏಕೈಕ ಗಾಯಕಿ ನಮ್ಮ ಎಸ್ ಜಾನಕಿ. ಎಸ್ ಜಾನಕಿ ಹಾಡ್ತಾ ಇದ್ರು ಅಂತಂದರೆ ನೀವು ನೋಡಿದ್ದೀರಿ. ಅದು ವಿರಹ ಗೀತೆ ಇರ್ಬೋದು, ಅದು ಪ್ರೇಮ ಗೀತೆ ಇರ್ಬೋದು, ಭಕ್ತಿ ಗೀತೆ ಇರ್ಬೋದು, ಶೋಕ ಗೀತೆ ಇರ್ಬೋದು, ಈಗೆಲ್ಲ ಹಾಡ್ತಾ ಇದ್ದೀವಿ. ಇವತ್ತೆಲ್ಲ ಕೇಳ್ತಿದ್ರೆ ಆ ಹಾಡುಗಳನ್ನು ಮತ್ತೆ ಮತ್ತೆ ಉಲ್ಲೇಖಿಸೋದು. ನೀವು ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ ಆ ಹಾಡನ್ನು ಕೇಳಿದ್ದೀವಿ. ಆಕೆ ಎಲ್ಲೂ ಹೋಗಿಲ್ಲ. ಆಕೆ ಶರೀರದಿಂದ ನಮ್ಮನ್ನ ಅಗಲಿ ಎಲ್ಲೋ ಹೋಗಿರ್ಬೋದು, ಆದರೆ
ಶಾರೀರದಿಂದ ನೋಡಿ ಎಲ್ಲರ ಹೃದಯದಲ್ಲಿ ಜೀವಂತವಾಗಿದ್ದಾರೆ, ನಿಮ್ಮ ಅಂತರಂಗದಲ್ಲಿ ಜೀವಂತವಾಗಿದ್ದಾರೆ. ಶರೀರದಿಂದ ಇಲ್ಲ ಅನ್ನೋದ್ಬಿಟ್ರೆ ಶಾರೀರದಿಂದ ಜಾನಕಿ ಚಿರಶಾಶ್ವತ. ಅವರು ಕಾಲದ ಕಲ್ಲಿನ ಎಣ್ಣೆಯ ಮೇಲೆ ತಮ್ಮ ಸಂಗೀತದ ಸಹಿಯನ್ನ ಮಾಡಿದ್ದಾರೆ. ಸಂಗೀತದ ಸಾಮ್ರಾಜ್ಯಕ್ಕೆ ಅಥವಾ ಭಾರತದ ಸಂಗೀತದ ಬಾನಿಗೆ ಏಕೈಕ ಧ್ರುವತಾರೆ ಅಂತಂದ್ರೆ ಅದು ಎಸ್ ಜಾನಕಿ. ಡಾಕ್ಟರ್ ರಾಜ್ಕುಮಾರ್ ಹೇಗೋ ನಮಗೆ ವರನಟನೋ ಹಾಗೆ ಈಕೆ ಕೂಡ ವರಗಾಯಕಿ, ನಿಜವಾದ ಗಾನ ಸರಸ್ವತಿ, ನಿಜವಾದ ಸಂಗೀತ ಶಾರದೆ. ಎಸ್ ಜಾನಕಿ ಸಹಜ ಗಾಯಕಿ, ಅದ್ಭುತವಾದ ಗಾಯಕಿ, ಅನನ್ಯವಾದ ಗಾಯಕಿ, ಅಪೂರ್ವವಾದ ಗಾಯಕಿ. ಅದರಲ್ಲಿ ಎರಡು ಮಾತಿಲ್ಲ. ಆ ಗಾಯಕಿ, ಅದನ್ನು ಕೋಗಿಲೆ ಅಂತ ಕರೀತಾರೆ, ಆ ಕೋಗಿಲೆ ಮೈಸೂರಿನ ಮಾಮರವನ್ನು ಹುಡುಕೆ ಬಂತು. ಅದಕ್ಕೆ ನೋಡಿ, ಹುಟ್ಟಿದ್ದು ಆಂಧ್ರದಲ್ಲಿ, ಮೊಟ್ಟ ಮೊದಲು ಹಾಡಿದ್ದು ತಮಿಳಿನಲ್ಲಿ, ಆ ನಂತರದಲ್ಲಿ ಬೆಳೆದದ್ದು ಕರ್ನಾಟಕದಲ್ಲಿ, ಉಳಿದಿದ್ದು ಕರ್ನಾಟಕದಲ್ಲಿ, ನನ್ನ ಅಂತಿಮ ಉಸಿರನ್ನು ಹಾಕಿದ್ದು ಕೂಡ ಕರ್ನಾಟಕದಲ್ಲಿ. ಆಕೆಯನ್ನು ಇಷ್ಟು ಸರಾಗವಾಗಿ, ಇಷ್ಟು ಚಂದವಾಗಿ, ಇಷ್ಟು ಅತ್ಯಂತ ಪರಿಣಾಮಕಾರಿಯಾಗಿ ಹೇಗೆ ಹಾಡ್ತೀರಿ ಅಂದರೆ, ಒಬ್ಬ ಪತ್ರಕರ್ತ ಕೇಳಿದಾಗ ಆಕೆ ಹೇಳಿದ್ದು, ಅಯ್ಯೋ ನಾನಲ್ಲಪ್ಪ ಹಾಡೋದು, ನನ್ನೊಳಗಿರೋ ಕೃಷ್ಣ. ಆ ರೀತಿ ನಿರ್ಲಿಪ್ತತೆ, ಆ ರೀತಿಯ ಸಮರ್ಪಣೆ ಮತ್ತೊಬ್ಬ ಗಾಯಕಿಯಲ್ಲಿ ನೀವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಕಳೆದು ಹೋಗ್ತಾ ಇದ್ರು, ತನ್ನನ್ನೇ ತಾನು ಕಳೆದುಕೊಳ್ಳಲಿಕ್ಕೆ ಮತ್ತು ತನ್ನನ್ನೇ ತಾನು ಕಂಡುಕೊಳ್ಳಲಿಕ್ಕೆ ಈ ಸಂಗೀತವನ್ನು ಸಾಧನವನ್ನಾಗಿ ಮಾಡ್ಕೊಂಡ್ರು. ನಿಜವಾದ ಸಂತೆ. ಗಂಡ ಸತ್ತ ಮೇಲೆ ಹಾಡನ್ನು ನಿಲ್ಲಿಸಬೇಕು ಅಂದರು. ಅವತ್ತು ಅವರು ಬಿಳಿಯ ತಿರಿಸುಗಳನ್ನು ಉಡ್ಲಿಕ್ಕೆ ಪ್ರಾರಂಭ ಮಾಡಿದರು. ತಮ್ಮ ಎಲ್ಲ ಬಂಗಾರದ ಒಡವೆಗಳನ್ನು ಬಿಟ್ಟು ಒಂದು ಸಂತ ಮನೋಸ್ಥಿತಿಯಿಂದ ಸಂತೆಯೇ ಆಗಿ ಆಕೆ ಜೀವನವನ್ನು ಪ್ರಾರಂಭ ಮಾಡಿದರು. ಬಹಳ ಭಾವನಾತ್ಮಕವಾಗಿ ಶ್ರೀಮಂತ ಒಂದು ಗುಣವನ್ನು ಹೊಂದಿದಂಥ ಆಕೆ ತನ್ನ ಕೋಸಿಂಗರ್ಸ್ಗೆ, ಅಂದರೆ ಈ ಆಲಾಪನೆ ಮಾಡುವಂಥವ್ರು ಜೊತೆಗೆ ಕೋರಸ್ ಕೊಡುವಂಥವ್ರಿಗೆ ಕೂಡ ನ್ಯಾಯ ಸಿಗಬೇಕು ಅಂತ ಹೋರಾಡದಂತ ಆಕೆ ತನ್ನ ಹಣದಲ್ಲಿ ಗೋಪಾಲ್ ಹೋಗಬೇಕು ಅಂತ ವಿಲ್ಲೆಲ್ಲ ಅವ್ರಿಗೆ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ, ಆ ವಿಲ್ ಇನ್ನೂ ಏನು ಅಂತ ಗೊತ್ತಾಗಿಲ್ಲ. ಇಲ್ಲಿಯ ನವೀನ್, ಮೈಸೂರಿನ ನವೀನ್ ಹೇಳ್ತಾ ಇದ್ರು, ಯಾರೇ ಬಂದು ಕೇಳಿದ್ರು ಅವ್ರಿಗೆ 1,000 ರೂಪಾಯಿ ಕೊಟ್ಬಿಡ್ತಾ ಇದ್ರು. ಅವರು 1,000 ರೂಪಾಯಿ ತೆಗೆದು ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾವು 1,000 ರೂಪಾಯಿ ಕೊಡ್ತಾರೆ ಅಂತಂದು 100 ರೂಪಾಯಿ ನೋಟನ್ನು ತಂದು ಅವ್ರ ಪರ್ಸಿಗೆ ಇಡ್ತಾ ಇದ್ವಿ. ಅವಾಗಲೂ ಅವ್ರು ಎಷ್ಟು ಚೂಟಿಯಾಗಿದ್ರು ಅಂದರೆ 10 ನೋಟುಗಳನ್ನು ತೆಗೆದು ಕೊಡ್ತಾ ಇದ್ರು. ಅಷ್ಟು ಉದಾರ ಹೃದಯ ಅವರು. ಎಲ್ಲರನ್ನ ಪ್ರೀತಿಸ್ತಾ ಇದ್ರು, ಎಲ್ಲರನ್ನ ಗೌರವಿಸ್ತಾ ಇದ್ರು. ಈ ಲೋಕದ ಸಂಬಂಧ ಸಂಪರ್ಕ ಬೇಡ, ಏನೇನೋ ಕಾರಣಗಳಿಗಾಗಿ ಅವರಿಗೆ ಮನಸ್ಸಿಗೆ ತುಂಬ ಹಟ್ಟಾಗಿರ್ತದೆ. ಅದನ್ನು ಮತ್ತೆ ಮತ್ತೆ ಎಳೆದಾಡ್ತಾರೆ ಅನ್ನೋ ಕಾರಣಕ್ಕೆ ಅವರಲ್ಲಿ ಏಕಾಂತದಲ್ಲಿ ಒಂದು ಸುಖಾಂತವನ್ನು ಕಾಣುವಂಥ ಒಂದು ಬದುಕನ್ನು ಹುಡುಕಿಕೊಂಡು ಮೈಸೂರಿಗೆ ಬಂದರು. ಮೈಸೂರಿನಲ್ಲಿ ಬಹಳ ಸಂತೃಪ್ತಿಯ ಬದುಕನ್ನು ಬದುಕಿದ್ರು. ನೀವು ಹೆಮ್ಮೆ ಪಡಬಹುದಾದಂಥ ಅವ್ರು ಹೇಳಿದ್ದಾರೆ, ನನಗೆ ಸ್ಮಾರಕ ಎಲ್ಲೂ ಬೇಡ, ಆದರೆ ಸರ್ಕಾರ ಖಂಡಿತವಾಗಿ ಅವರ ಸ್ಮಾರಕವನ್ನು ಮಾಡಬೇಕು. ನಾದದೇವತೆ ಎಂತೆಂಥವ್ರ ಜೊತೆಗೆ ಅವರಿಗೆ ಶಾಸ್ತ್ರೀಯ ಸಂಗೀತದ ವಿದ್ಯಾಭ್ಯಾಸವೇ ಆಗಿರಲಿಲ್ಲ. ಎಂಥ ಶಾಸ್ತ್ರೀಯ ಸಂಗೀತದ ಮೇರು ಶಿಖರಗಳೊಂದಿಗೆ ಅವರು ಹಾಡಿದ್ರು ಅಂತಂದ್ರೆ, ಬಾಲಮುರಳಿ ಕೃಷ್ಣ ಇರ್ಬೋದು, ಜೋಶಿ ಅವರು ಇರ್ಬೋದು, ಅವ್ರ ಜೊತೆಗೆ ನಂಬಿಕೆ ನಿನ್ನ ನಾದದೇವತೆಗೆ ಹಾಡ್ತಾರೆ. ಆ ಹಾಡನ್ನ ಅವರಿಗೆ ಹೆಗಲೆಣೆ ಕೊಡಬಹುದಾದಷ್ಟು ಎತ್ತರಕ್ಕೆ, ಅಥವಾ ಅವರಿಗಿಂತ ಇವರೇ ಚೆನ್ನಾಗಿ ಹಾಡಿದ್ದಾರೆ ಅಂತಂದು ನೀವು ತೀರ್ಮಾನಕ್ಕೆ ಬರ್ಬೋದು. ಅಷ್ಟರ ಮಟ್ಟಿಗೆ ಹಾಡಿ ತನ್ನ ಗೆಲುವನ್ನ, ತನ್ನ ಭೋಜರಾಜ ಸಿಕ್ಕಿದ್ದಾರೆ. ಆ ಭೋಜರಾಜ ಯಾರು ಅಂತಂದ್ರೆ ಅವರೇ ನಮ್ಮ ನಾಗರಾಜ ಅಂತ ಪುಣ್ಯಾತ್ಮ. ತಡವಾಗಿ ಆದರೂ ಈ ಕ್ಷೇತ್ರಕ್ಕೆ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ, ಕಲಾವಿದರ ಸೌಭಾಗ್ಯ. ಅವರು ಕೇವಲ ಜೇಬಿನಿಂದ ಶ್ರೀಮಂತರಾದವರಲ್ಲ, ಜೇಬಿನ ಕೆಳಗಿನ ಹೃದಯದಿಂದ ಶ್ರೀಮಂತರಾದವರು. ಹಾಗಾಗಿ ಈ ತೆರನಾದಂಥ ಕಾರ್ಯಕ್ರಮಗಳಿಗೆ ತೆರೆದ ಹಸ್ತದಿಂದ ನಾನಿದ್ದೀನಿ ಅಂತಂದು ತನುಮನ ತನದಿಂದ ತಾವೂ ಸ್ವತಃ ಬಂದು ಸೇರಿ ಹೆಗಲಿಗೆ ಹೆಗಲ್ಕೊಂಡು ಈ ಸಂಗೀತದ ರಥವನ್ನು, ಕನ್ನಡದ ರಥವನ್ನು, ಸಾರಸ್ವತ ಲೋಕದ ರಥವನ್ನು ನಿತ್ಯ ನಿರಂತರವಾಗಿ ಯಾವ ಬಿಸಿಲಿಗೂ ಕೈಯ ಬಿಡದೆ, ಯಾವ ಮಳೆಗೂ ತೊಯ್ಯ ಬಿಡದೆ ನಮ್ಮ ರಾಜಬೀದಿಗಳಲ್ಲಿ ಮೆರೆಸ್ತಾ ಇದ್ದಾರೆ. ಅವರ ಸಂತತಿ ಸಾವಿರವಾಗಲಿ ಅಂತ ಹೇಳ್ತಾ, ನಮ್ಮ ಜಯರಾಮ್ ಅವರು ಯಾವಾಗಲೂ ಮಾಡಿದ್ರೆ ಅದು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅವರು ಸ್ವಂತ ಪಂಚಿನ ಹಾಗೆ, ಒಂದು ನಂದಾದೀಪದ ಹಾಗೆ ಇರುವ ಬದುಕು ಅವರದು. ಅನೇಕ ಕಲಾವಿದರಿಗೆ ಅವರು ವೇದಿಕೆ ಕೊಡ್ತಾರೆ. ಅದು ಅವರ ಶ್ರೇಷ್ಠ ಗುಣ. ನಾನು ಅದನ್ನು ಗಮನಿಸಿದ್ದೀನಿ. ತಾನಷ್ಟೇ ತನ್ನ ವೇದಿಕೆಯಲ್ಲಿ ವಿಜೃಂಭಿಸಬೇಕು ಅಂತಲ್ಲ. ನೋಡಿ, ಇವತ್ತು ದಿನವಿಡೀ ಕಾರ್ಯಕ್ರಮ, ಎಲ್ಲ ಗಾಯಕರಿಗೆ ವೇದಿಕೆ ಕೊಡಬೇಕು ಸರ್, ಭಾಳ ಜನ ಹಾಡಬೇಕು ಅಂತ ಬರ್ತಾರೆ. ಅವರಿಗೆಲ್ಲ ವೇದಿಕೆ ಕೊಟ್ಟು ನಾನು ಕಿವಿ ತುಕ್ಕೋಬೇಕು, ಹೃದಯ ತುಕ್ಕೋಬೇಕು, ಆತ್ಮದಿಂದ ಅವರ ಹಾಡುಗಳನ್ನೆಲ್ಲ ಆಸ್ವಾದಿಸಬೇಕು ಅಂತ ಹೇಳ್ತಾರೆ. ಆ ದೊಡ್ಡತನ ಇರುವಂಥ ಗಾಯಕ, ಅಂತ ದೊಡ್ಡ ಪೋಷಕರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದೇ ನಮ್ಮ ಸೌಭಾಗ್ಯ.
ಅವರಿಗೆ ಅವರ ಸಂತತಿ ಸಾವಿರವಾಗಲಿ ಅಂತ ತಾಯಿ ಸರಸ್ವತಿಯಲ್ಲಿ, ಚಾಮುಂಡೇಶ್ವರಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.